ನಮಸ್ಕಾರ. ಈಗ ಹೊರಗಡೆ ಜನ ಎಲ್ಲ ಕಾಕೊಂಡ್ ಕೂತಿದ್ದಾರೆ ಕಾರ್ಯಕರ್ತರು. ಇದನ್ನ ರಾತ್ರಿನ ಸಂಭ್ರಮ ಮಾಡೋಣ ಅಂತ ಹೇಳಿ ಎಲ್ಲಾ ಪ್ಲಾನ್ ಮಾಡ್ಕೊಂಡ್ ಕೂತಿದಾರ. ಈಗ ಆ ಕಾರ್ಯಕರ್ತರಿಗೆ ಏನ್ ಹೇಳ್ತೀರಿ? ಈಗ ನೋಡ್ರಿ, ಈಗಾಗಲೇ ನಮ್ಮ 4 ಜನ ಅಭ್ಯರ್ಥಿಗಳನ್ನ ಜಯಗಳಿಸಿದ ಘೋಷಣೆ ಆಗಿದೆ. ಖರೆ ಇನ್ನು ನಮ್ಮ ಜನರಲ್ ಕ್ಯಾಂಡಿಡೇಟ್ ಇನ್ನು ಕೌಂಟಿಂಗ್ ಚಾಲೂ ಐತಿ. ಆದ್ಮೇಲೆ ಸಂಭ್ರಮದಲ್ಲಿ ನಾವು ಅವ್ರ ಜೊತೆ ಭಾಗಿಯಾಗ್ತದೆ ಹೇಳಾಕತ್ತೀವಿ. ಈಗ ಆಲ್ರೆಡಿ ವಿನ್ನಿಂಗ್ ಅಂತ ಹೇಳಿ ಜನ ಸಂಭ್ರಮ ಮಾಡ್ತಾ ಇದಾರೆ. ಅವರು 5,000 ಲೀಡ್ ಅದಾವ್ರಿ, ಇನ್ನೂ ಏನ್ ಮತ್ತೆ ಓದೈತಿ. ಈಗ ಎಷ್ಟು ಪೆನಲ್ ಟು ಪೆನಲ್ ಅಂತ ಹೇಳಿ 15 ಜನ ನಮ್ಮ ಸ್ವಾಭಿಮಾನಿ ಪೆನಲ್ ದಿಂದ ಆರಿಸಿ ಬಂದಾರು ಅಂತ ಹೇಳಿ. ರಮೇಶ್ ಅಣ್ಣ ಕತ್ತಿ ಅವ್ರಿಗೆ, ರಮೇಶ್ ಅಣ್ಣ ಕತ್ತಿ ಅವ್ರಿಗೆ, ನಿಖಿಲ್ ಅಣ್ಣ ಕತ್ತಿ ಅವ್ರಿಗೆ, ಹಿಂದೆ ಆರೋಪ ಪ್ರತ್ಯಾರೋಪ ಸಾಕಷ್ಟು ಆದ ಸರ್. ಆ ನಿಟ್ಟಿನಲ್ಲಿ 28ನೇ ತಾರೀಕು ರಾತ್ರಿ ಏನ್ ಅನ್ನೋದು ತೋರಿಸ್ತಾನಂತ ಅಂದಿದ್ರು. ಅದಕ್ಕೆ ತಕ್ಕಂಗ ಏನ ರೆಸ್ಪಾನ್ಸ್ ಹೆಂಗ್ರಿ ಸರ್? ಅಲ್ಲಿ ಈಗಾಗಲೇ ನಮ್ಮ ಕ್ಷೇತ್ರ ಜನ ಅವರು ಸ್ವಾಭಿಮಾನ ಧಕ್ಕೆಗೆ ಬಂದ್ರೆ ಯಾವ ರೀತಿಯಿಂದ ಉತ್ತರ ಕೊಡ್ತಾರ ಅನ್ನೋದು ಈಗಾಗಲೇ ತೋರಿಸ್ಕೊಡೋದು ಮತದಾನ ವತಿಯಿಂದ ತೋರಿಸ್ಕೊಟ್ಟಿದ್ದಾರೆ. ಮತ್ತು ತಮ್ಮ ಮಾಧ್ಯಮ ಹತ್ರ ಹೇಳಕ್ ಇಚ್ಛೆ ಪಡ್ತೀನಿ, ಹೂಸ್ ಯೋರ್ ಡ್ಯಾಡಿ ಅಂತ. ಕಾರ್ಯಕರ್ತರಿಗೆ ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಏನಪ್ಪಾ ಅಂತಂದ್ರ ಈ ತಾಲೂಕಿನ ಜನ ಸ್ವಾಭಿಮಾನಿ ಉಳ್ಳ ಜನ. ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಎಲ್ಲರೂ ನಾವು ಒಗ್ಗೂಟಾಗಿ ಅವ್ರಿಗೆ ತಕ್ಕ ಉತ್ತರ, ಬೇರೆದವ್ರು ಯಾರು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಕೊಡ್ತಾರಲ್ಲ ಅವ್ರಿಗೆ ಉತ್ತರ ಕೊಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರಭುಗಳು ಸುಮಾರು 2 ರಿಂದ 3 ತಾಸು 4 ತಾಸು ಅಂದ್ರೂ ಜನ ನಿಂತು ಎಷ್ಟೇ ಕಷ್ಟ ಆದ್ರೂ ಸಹಿತ ನಿಂತು ಮತವನ್ನ ಚಲಾಯಿಸುವಾದ್ರು ನಾವು ಸ್ವಾಭಿಮಾನಕ್ಕೆ ಯಾವುದೇ ಧಕ್ಕೆ ಬರದ ರೀತಿಯಲ್ಲಿ ನಾವು ಎಷ್ಟು ರಾತ್ರಿ ಆದ್ರೂ ಸಹಿತ ಮತ ಹಾಕಿ ಹೋಗ್ತೀನ ಅಂತ ಅಂದ್ರು. ಅದಕ್ಕೆ ಮತದಾರ ಪ್ರಭುಗಳಿಗೆ ಏನ್ ಹೇಳ್ತೀವಿ? ಇದು ಏನ್ ತೋರಿಸ್ತೈತಪ್ಪ ಅಂತಂದ್ರ ಮಾನ್ಯ